ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದು ನನ್ನ ಡೈಲಿ ವ್ಲಾಗ್. ಈ ಡೈಲಿ ವ್ಲಾಗಲ್ಲಿ ನಾನು ಏನೇನು ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸುಮಾರು ದಿನ ಆಗಿಬಿಟ್ಟಿತ್ತು ತಲೆಗೆ ಎಣ್ಣೆ ಹಾಕ್ಕೊಂಡು, ಫುಲ್ಲು ಡ್ರೈ ಅನಿಸ್ತಾ ಇತ್ತು. ಅದಕ್ಕೆ ಇವತ್ತು ಎಣ್ಣೆ ಹಚ್ಕೊಳ್ಳೋಣ ತಲೆಗೆ ಅಂತ ಅಂದ್ಬಿಟ್ಟು ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ. ಕೈ ಎಣ್ಣೆ ಅಂದರೆ ಹರಳೆಣ್ಣೆ, ನಮ್ಮ ಕಡೆ ಕೈ ಎಣ್ಣೆ ಅಂತಲೇ ಅನ್ನೋದು. ಅದೆರಡೂ ಮಿಕ್ಸ್ ಮಾಡಿ ಹಚ್ಕೊಂಡು ಒಂದು 10-15 ನಿಮಿಷ ಮಸಾಜ್ ಮಾಡಿಕೊಂಡು ಮತ್ತು ಕೈಗೆ 2 ಡ್ರಾಪ್ಸ್ ಕೊಬ್ಬರಿ ಎಣ್ಣೆ ಮತ್ತು ಕೈ ಎಣ್ಣೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಹಿಂಗೆ ಕೈಯಲ್ಲೇ ಅದನ್ನು ಚೆನ್ನಾಗಿ ಈ ಥರ ಉಜ್ಜಿ, ಅದಾದಮೇಲೆ ಅದನ್ನು ಮುಖಕ್ಕೆ ಮಸಾಜ್ ಮಾಡಿಕೊಂಡೆ. ಆ ಥರ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ, ಒಂಥರ ಆರಾಮ ಅನಿಸುತ್ತೆ, ಆ ಥರ ಫೀಲ್ ಬರ್ತದೆ ಅಂದ್ಬಿಟ್ಟು ಅದನ್ನು ಮಾಡಿಕೊಂಡೆ. ಅದಾದಮೇಲೆ ಸ್ನಾನ ಮಾಡಿಕೊಂಡೆ. ತಲೆ ಸ್ನಾನ ಮಾಡಿಲ್ಲ, ಮೈ ಸ್ನಾನ ಮಾಡಿಕೊಂಡು ಇವಾಗ ಪಾತ್ರೆ ಎಲ್ಲ ತೊಳೆದಿಕ್ಕಿತ್ತು ಮಮ್ಮಿ ಬೆಳಿಗ್ಗೆ. ಅದನ್ನೆಲ್ಲ ಜೋಡಿಸ್ಕೊಂಡು ಸೊಪ್ಪು ತಂದಿದ್ದೆ, ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ಜೋಡಿಸ್ಕೊಬಿಡೋಣ ಅಂದ್ಬಿಟ್ಟು ಜೋಡಿಸ್ಕೊಬಿಡ್ತಾಯಿದ್ದೀನಿ. ಯಾಕಂದರೆ ನನಗೆ ಅಡುಗೆ ಮನೆ ಫ್ರೀ ಆಗಿರಬೇಕು ಅಡುಗೆ ಮಾಡಬೇಕಾದ್ರೆ. ನಾನು ಅದಕ್ಕೆ ಫಸ್ಟು ಇದೆಲ್ಲ ಎತ್ತಿಕ್ಕೊಂಡು ಆಮೇಲೆ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ. ನಾನು ಸೊಪ್ಪು ಸಾರಿಗೆ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇವೆರಡನ್ನೂ ಯೂಸ್ ಮಾಡ್ತೀನಿ. ಒಬ್ಬೊಬ್ಬರು ಒಂದು 3-4 ಥರ ಸೊಪ್ಪು ಮಿಕ್ಸ್ ಮಾಡಿ ಹಾಕಿ ಸೊಪ್ಪು ಸಾರು ಮಾಡ್ತಾರೆ. ನಾನು ಈಸಿಯಾಗಿ ಬೇಗ ಮಾಡ್ಕೊಳ್ಳೋಕ್ಕೆ ನಾನು ಯಾವಾಗಲೂ ಇದು ಎರಡೇ ಸೊಪ್ಪು ಯೂಸ್ ಮಾಡೋದು. ಇದೆರಡನ್ನೂ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡೆ. 2-3 ಸಲ ತೊಳಿತೀನಿ ಸೊಪ್ಪನ್ನ ನಾನು, ಯಾಕಂದರೆ ಜಾಸ್ತಿ ಮಣ್ಣಿರ್ತದಲ್ಲ ಅದಕ್ಕೆ ತೊಳ್ಕೊತಾ ಇದ್ದೀನಿ. ಸಣ್ಣದಾಗಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ರುಬ್ಬಾಕಿ ಸಾರು ಮಾಡ್ತಾಯಿಲ್ಲ, ರುಬ್ಬಲ್ಲ ಸೊಪ್ಪನ್ನ, ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಯಾರಿಗೂ ರುಬ್ಬಾಕಿ ಮಾಡೋ ಸಾರು ಇಷ್ಟ ಆಗೋದಿಲ್ಲ. ಈ ಥರ ಕಟ್ ಮಾಡಿ ಹಾಕ್ಕೊಂಡು ಹಾಗೇ ಮಸ್ತ್ ಮಾಡೋ ಸಾರನ್ನೇ ಇಷ್ಟಪಡ್ತಾರೆ. ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಚಿ ಅದಾದಮೇಲೆ ಒಂದು ಅರ್ಧ ಕುಕ್ಕರ್ ನೀರು ತೊಗೊಂಡಿದ್ದೀನಿ. ಅರ್ಧ ಕುಕ್ಕರ್ಗಿಂತ ಒಂಚೂರು ಕಮ್ಮಿ ತೊಗೊಂಡಿದ್ದೀನಿ. 2 ಕಟ್ ಸೊಪ್ಪಲ್ಲ ಸಾಕಾಯ್ತದೆ. ಇವಾಗ ನಾನೊಂದು 2 ಗ್ಲಾಸ್ ತೊಗರಿಬೇಳೆ ತಗೊಂಡಿದ್ದೀನಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಅದು ಹಾಕ್ಕೊಂಡಾದ್ಮೇಲೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ, 1-3 ಟೊಮೆಟೊ ಇವೆರಡೂ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಏನೇನು ಹಾಕ್ತೆ ಅನ್ನೋದನ್ನ ರೆಕಾರ್ಡ್ ಮಾಡಿದ್ದೀನಿ ಅಂದ್ಕೊಂಡೆ, ಸಾರಿ ಮರ್ತೋಗಿದೆ. ಅದು ರೆಕಾರ್ಡ್ ಆಗ್ತಾಯಿದೆ ಅಂದ್ಕೊಂಡೆ, ನಾನು ರೆಕಾರ್ಡೇ ಆಗಿಲ್ಲ. ಇದಕ್ಕೆ ನೀವು ಜಜ್ಜಿರೋ ಬೆಳ್ಳುಳ್ಳಿ, ಹುಣಸೆಹಣ್ಣು, ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 3-4 ವಿಸಿಲ್ ಕೂಗಿಸ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆ ಕೊಟ್ಟಾದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊಪ್ಪು ಸಾರು ರೆಡಿ. ಇವತ್ತು ಮಮ್ಮಿನೇ ಊಟ ಮಾಡಿಸ್ತು. ಏನು ಹೇಳಿ, ಅಮ್ಮಂದಿರ ಕೈಯಲ್ಲಿ ಊಟ ತಿನ್ನಿಸ್ಕೊಂಡ್ರೆ ಊಟದ ರುಚಿನೇ ಡಬ್ಬಲ್ ಆಗ್ಬಿಟ್ಟಿರ್ತದೆ ಅಲ್ವಾ. ಪ್ರೀತಿ ಕಾಳಜಿ ಪ್ಲಸ್ ಕೈತುತ್ತು = ಅಮ್ಮ. ಲವ್ ಯು ಮಮ್ಮಿ. 3-4 ದಿನದಿಂದ ಮಳೆ ಒಂದೇ ಸಮ ಬರ್ತಾಯಿತ್ತು ಅಂದ್ಬಿಟ್ಟು ಬಟ್ಟೆನೇ ಒಗೆಯೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಒಗ್ದಾಗಿತ್ತು, ಅದಕ್ಕೆ ಒಣಗಾಕ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬಟ್ಟೆ ಒಣಗಾಕ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡೋಣ ಅಂತ ಹೇಳಿ ಫಸ್ಟ್ ಈ ಕೆಲಸ ಮುಗಿಸ್ಕೊಂಡೆ. ಏನು ಕೆಲಸ ಅಂತ ನೆಕ್ಸ್ಟ್ ನೀವೇ ನೋಡಿ.
ಏನು ಕೆಲಸ ಅಂದರೆ ನಾನು ದೀಪ ತಂದಿದ್ದೆ. ಆ ದೀಪನ 2 ದಿನ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದು ಎಣ್ಣೆ ಲೀಕ್ ಆಗಬಾರ್ದು ಅಂದ್ಬಿಟ್ಟು. ಅದಾದಮೇಲೆ ಪ್ಲೇನ್ ಖಾಲಿ ಹೊಡಿತಾ ಇತ್ತು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಏನು ಮಾಡೋದು ಪೇಂಟ್ ಹೊಡಿಯೋಣ ಅಂದರೆ ಪೇಂಟ್ ಇರಲಿಲ್ಲ ನನ್ನ ಹತ್ರ. ಅದಕ್ಕೆ ಒಂದು ಐಡಿಯಾ ಮಾಡಿದೆ. ಆ ಐಡಿಯಾ ಏನಪ್ಪ ಅಂದರೆ, ನನ್ನ ಹತ್ರ ಯೂಸ್ ಮಾಡದೇ ಇರೋ ಒಂದಷ್ಟು ನೇಲ್ ಪಾಲಿಷ್ಗಳಿತ್ತು. ಆ ನೇಲ್ ಪಾಲಿಷ್ನೇ ಪೇಂಟ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ, ಹೆಂಗೆ ಮಾಡ್ತೀನಿ, ಯಾವ್ಯಾವ ಕಲರ್ ಯೂಸ್ ಮಾಡ್ತೀನಿ. ದೀಪಕ್ಕೆ ಕಲರ್ ಮಾಡೋದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಆಚೆ ಕೆಲಸ ಇತ್ತು, ಅದಕ್ಕೆ ಅಲ್ಲಿಗೋಗಿ ಬರೋಣ ಬಾ ಅಂದ್ಬಿಟ್ಟು ಮಮ್ಮಿ ಕರ್ಕೊಂಡು ಹೋಗ್ತಾಯಿತ್ತು. ಕೆಲಸ ಮುಗಿಸ್ಕೊಂಡು ನಾವು ಬಂದಿದ್ದೆ ಚಿಕನ್ ಅಂಗಡಿಗೆ. ಚಿಕನ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಆ ಚಿಕನಲ್ಲಿ ಏನು ಮಾಡ್ತೀನಿ ಅನ್ನೋ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಹೇಳಲ್ಲ. ಹೊರಗಡೆ ಹೋಗಿದ್ದು ಬಂದ್ವಿ. ಬರೋ ಟೀ ಟೈಮೇ ಆಗ್ಬಿಟ್ಟಿತ್ತು ಸಂಜೆ. ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಇತ್ತು ಅಂದ್ಬಿಟ್ಟು ಅದ್ರದ್ದು ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಮಾಡಿಬಿಟ್ಟು ಟೀ ಮಾಡಿಕೊಂಡು ಮಮ್ಮಿ ನಾನಿಬ್ಬರು ಕುಡಿದ್ಬಿಟ್ಟು ಸ್ವಲ್ಪ ಸೀರಿಯಲ್ ನೋಡಿಕೊಂಡು ಮಾತುಕತೆ ಆಡಿಕೊಂಡು, ಅದಾದಮೇಲೆ ನಂದು ಮಾಮೂಲಿ ಕೆಲಸ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋಗಿದ್ನಲ್ಲ, ಆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿದ್ರಲ್ಲ ನಾನು ಯಾವ ರೀತಿ ನೈಲ್ ಪಾಲಿಶಿಂದ ಪೇಂಟಿಂಗ್ ಮಾಡಿದೆ ಅಂತ. ಅಂತೂ ಇಂತೂ ಮುಗಿಸೇ ಬಿಟ್ಟೆ. ನೋಡಿ ಯಾವ ಥರ ಇದೆ ರಿಸಲ್ಟ್ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಚೆಂದ ಉಂಟು ಅಲ್ಲ. ನಾನಿಲ್ಲಿ 4 ಕಲರ್ ಯೂಸ್ ಮಾಡಿದ್ದೀನಿ. ಬ್ಲೂ, ಗೋಲ್ಡ್, ಸಿಲ್ವರ್, ರೆಡ್ 4 ಕಲರ್ ಯೂಸ್ ಮಾಡಿದ್ದೀನಿ. ಸೆಂಟ್ರಲ್ಲಿ ಗ್ರೀನ್ ಕಲರ್ ಹಾಕಿದ್ದೀನಿ. ಇದೊಂದು ಸೇರಿದ್ರೆ 5 ಕಲರ್ ಯೂಸ್ ಮಾಡಿರೋ ಥರ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.
ನಾನು ಕಲರ್ ಮಾಡಿ ದೀಪದ ಮೇಲೆ ನನಗೆ ಫುಲ್ ಲವ್ ಆಗಿಬಿಟ್ಟು ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟೆ. ದೀಪ ಹಚ್ಚೋ ತನಕ ಸಮಾಧಾನನೇ ಇರಲಿಲ್ಲ ನನಗೆ. ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್ ಅಂತ ಹೇಳ್ತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಟಾಟಾ, ಬಾಯ್ ಬಾಯ್.